ಸರ್ ಇದೆಲ್ಲರ ಜೊತೆಗೆ ಒಂದು ಹೇಳ್ತಾ ಇದ್ದಾರೆ ಅಂದರೆ ಆರಂಭ ದಿನಗಳಲ್ಲಿ ಅವರು ಬೈಕ್ ಮೇಲೆ ಓಡಾಡಿ ಅವಕಾಶಗಳನ್ನು ಕೇಳ್ತಾ ಇದ್ರು ಅನ್ನೋಂಥದ್ದು. ಸೊ ಅದ ಹಂತ ದಾಟಿ ಕೊನೆಗೆ ಅಂದರೆ ಎಲ್ಲ ಹಿರಿಯ ನಟರಿಗೆ ಅವಕಾಶಗಳು ಸಿಗುವಂಥ ಸಂದರ್ಭಗಳು ಕೂಡ ಕಡಿಮೆ ಆಯಿತು. ಆ ಘಟನೆಗಳನ್ನು ಅಥವಾ ಯಾವ್ದಾದ್ರು ಘಟನೆಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದು ಬೇಸಾರ ಮಾಡ್ಕೊಂಡಿದ್ದು ಅಂತ ಅದು ಎಲ್ಲ ಕಾಲದಲ್ಲೂ ಆಗುತ್ತೆ ಗೆಳೆಯ. ಹೊಸ ನೀರು ಬರ್ತಾ ಇದ್ದಾಗ ಹಳೆ ನೀರು ಕೊಚ್ಕೊಂಡು ಹೋಗೋದು ನಿಜ. ಆದರೆ ಅದಕ್ಕೆ ನಾವು ಕೊರಗ್ತಾ ಕೂತ್ಕೊಳ್ಳೋದು ಬೇಡ. ಅವ್ರಿಗೇನು ಅಂದರೆ ಅವ್ರಿಗೊಂದು ಕೊರಗೆ ಯಾವುದಿತ್ತು ಅಂದರೆ ಯಾವ ಪ್ರಮಾಣದಲ್ಲಿ ಸರ್ಕಾರಗಳು ಅಕಾಡೆಮಿಗಳು ಮತ್ತೊಂದೇನೋ ಗಮನಿಸಬೇಕಾಗಿತ್ತು, ಅವ್ರು ಗಮನಿಸ್ತಿಲ್ಲ. ಅದನ್ನ ಅವರಷ್ಟು ಕೆಲಸ ಮಾಡಿ, ರಂಗಭೂಮಿಲಿ ಕೆಲಸ ಮಾಡಿ, ಟಿ ವಿನಲ್ಲಿ ಕೆಲಸ ಮಾಡಿ, ಬ್ಯಾಂಕ್ ಕೆಲಸ ಬಿಟ್ಟು ಎಲ್ಲ ಓಡಾಡಿ ಎಷ್ಟೊಂದು ಜನಕ್ಕೆ ಒಂಥರ ಮಾನಸಿಕವಾದ ಆಶ್ರಯ ಕೊಟ್ಟಂಥ ಮನುಷ್ಯಂಗೆ ಒಬ್ಬಂಗೆ ಸರ್ ಉಪೇಂದ್ರ ಅವ್ರಿಗಾಗಲಿ ಜಗ್ಗೇಶ್ಗಾಗಲಿ ನೀವು ಆರಂಭದವ್ರು ಎಲ್ಲ ಪಿಕ್ಚರ್ಗಳಲ್ಲೂ ಅವ್ರು ಇರ್ತಾಯಿದ್ರು. ಈಗಲೂ ದಿ ಬೆಸ್ಟ್ ಪಿಕ್ಚರ್ ಅವ್ರದ್ದು ಯಾವುದು ಅಂತಂದರೆ ನನ್ನ ಪ್ರಕಾರ ಎಲ್ಲರೂ ತರಲೆ ನನ್ನ ಮಗ ಅಂತ ಹೇಳ್ತಾರಲ್ಲ, ನಾನು ಹೇಳ್ತೀನಿ ನನಗೆ ಅದ್ರ ಜೊತೆಗೇ ಆ ಜಗ್ಗೇಶ್ ಜೊತೆ ಮಾಡೋ ಎಲ್ಲ ಪಿಕ್ಚರ್ಗಳು ಮತ್ತು ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತಂದರೆ ಅವ್ರ ಪಾತ್ರ ಅಂತಂದರೆ ಅವ್ರು 30 ಬೈಕೊಂಡು ಓಡೋ ಅಂತ ಇನ್ಸ್ಪೆಕ್ಟರ್ಗಳಿಗೆ ಒಂದು ಕ್ಯಾರೆಕ್ಟರ್ ಇರ್ತಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ಗೆ, ಅದನ್ನು ಅಶ್ ಪಿಕ್ಚರಲ್ಲಿ ಮಾಡಿ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್ ಮಾಡಿದ್ರು. ಅವ್ರ ಹಿಂದ್ಗಡೆ ವೈಜನಾಥ್ ಬಿರಾದಾರನ ಕೂಡಿಸ್ಕೊಂಡು ಅವ್ರು ತೂಕಡಿಸ್ತಾ ಇರ್ತಾರೆ, ಅವ್ರು ಹೋಗ್ತಾ ಇರ್ತಾರೆ. ಎಷ್ಟು ಶುದ್ಧವಾದ ನಗೆ, ಹಾಸ್ಯ, ತಮಾಷೆ ಎಲ್ಲ ಮಾಡ್ತಾಯಿದ್ರು. ಅವ್ರಿಗೆ ನೋವು ಯಾವಿತ್ತು ಅಂತಂದರೆ ಯಾವ ಪ್ರಮಾಣದಲ್ಲಿ ಅವ್ರನ್ನ ಗುರುತಿಸ್ಬೇಕಾಗಿತ್ತು, ಯಾವಾಗ ಅವಾರ್ಡ್ ಕೊಡಬೇಕಾಗಿತ್ತು ಅಂಥವೇನೂ ಸಾಧ್ಯ ಮಾಡಲಿಲ್ಲ. ಅವ್ನು ಆ ಥರದೊಂದು ಪ್ರಾಜೆಕ್ಟ್ ಮಾಡಲಿಲ್ಲ. ಯಾಕೆಂದರೆ ಅದಕ್ಕೆ ಎಲ್ಲರೂ ಕಾರಣ, ನಾವು ಅವರೊಬ್ಬರೇ ಕಾರಣ ಅಂತಲ್ಲ, ಇಡೀ ಸೊಸೈಟಿನೇ. ಸರ್ ನಾವು ಫ್ರೇಮಲ್ಲಿದ್ದಾಗ, ನಾವು ಸಿನಿಮಾ ಫೀಲ್ಡಲ್ಲಿದ್ದಾಗ, ನಮ್ಮ ಲೈಮ್ ಲೈಟ್ನಲ್ಲಿದ್ದಾಗ ಜನ ಗಮನಿಸ್ಕೊಳ್ಳೋಂಗೆ ಒಂಚೂರು ಹಣ್ಣಾದ ತಕ್ಷಣ ಪಕ್ಕಕ್ಕೆ ಇಡ್ತಾರೆ. ಅದಕ್ಕೆ ಹಣ್ಣಾದ್ಮೇಲೆ ಆ್ಯಕ್ಟ್ ಮಾಡ್ತಾನೆ ಇರಬೇಕು ಅಂತ ಆಸೆ ಇರುತ್ತೆ ಕೆಲವ್ರಿಗೆ, ಆದರೆ ಸಾಧ್ಯ ಆಗೋದಿಲ್ಲ. ಯಾವುದೋ ಊರಿನಲ್ಲಿ ಯಾವುದೋ ಮೂಲೆಯಲ್ಲಿ ಆಮೇಲೆ ವಯಸ್ಸಾದ್ಮೇಲೆ ಕಾಯಿಲೆಗಳು ಅಟ್ಯಾಕ್ ಆಗ್ತವೆ, ತೀರಾ ಸಹಜ ಅದು, ಅದೇನು ನಿಜ ಅಲ್ಲ. ಯಾವಾಗಲೂ ಸೂಳು ಪಡಿಲ ಪುದುಕಾಣ ಮಹಾಜಿ ರಂಗದವಳು ಅಂತಾನೆ, ಎಲ್ಲರಿಗೂ ಅವಕಾಶ ಬರುತ್ತೆ, ಎಲ್ಲರಿಗೂ ಏಜ್ ಆಗುತ್ತೆ, ಎಲ್ಲರಿಗೂ ಹಣ್ಣಾಗುತ್ತೆ. ಅದರ ಮಧ್ಯೆ ಎಷ್ಟು ಜನಕ್ಕೆ ನಾವು ಒಳ್ಳೇದನ್ನು ಬಯಸಿದ್ವಿ ಮತ್ತು ಒಳ್ಳೆ ಜನ ಹೆಂಗೆ ನೆನೆಸ್ಕೋತಾರೆ ಅನ್ನೋದಷ್ಟೇ ಮುಖ್ಯ. ಇವತ್ತು ಇಡೀ ಕರ್ನಾಟಕ ಆ ಥರ ಒಂದು ತೊಟ್ಟು ಕಣ್ಣೀರು ಹಾಕುತ್ತಲ್ಲ, ಅದೇ ಸಾರ್ಥಕವಾದ ಭಾವ ಅಂತ ಭಾವಿಸ್ತೀನಿ ನಾನು. ಎಸ್ ಸರ್, ಕೊನೆಯದಾಗಿ ಅವರ ಬಗ್ಗೆ ಸಾಕಷ್ಟು ಅಂದರೆ ಗುಣಗಾನ ಮಾಡಿದ್ರಿ, ಬಟ್ ಆದರೆ ನೀವು ಮಾತಾಡಿದ್ದು, ಭೇಟಿ ಮಾಡಿದ್ದು ಕೊನೆಯದು ಏನಾದ್ರು ನೆನಪಾಗುತ್ತೆ ಹೇಗೆ? ಇಲ್ಲ, ನನಗೆ ಒಂದು ಯಾವುದೋ ಒಂದು BBMP ಪ್ರೋಗ್ರಾಮು, ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ, ಅವರು ರಾಜ್ಯೋತ್ಸವಕ್ಕಾಗಿ ಬಂದಿದ್ದರು, ಹಣ್ಣಾಗಿದ್ದರು. ರಮೇಶ ಹೇಗಿದೆಯೋ, ತುಂಬ ದಿವಸ ಆಯಿತು ಕಣೋ, ಎಷ್ಟೊಂದು ಸುತ್ತಾಡಿದ್ವು, ಎಷ್ಟೊಳ್ಳೆ ಪಿಕ್ಚರ್ ಮಾಡಿದ್ವು. ನನಗೆ ಚೆನ್ನಾಗಿ ನೆನಪಿರೋದು ಅವರೆಲ್ಲ ಪಿಕ್ಚರ್ಗಳಲ್ಲಿ ಅದ್ಯಾವುದು ದೂರದಲ್ಲಿ ಕುಲುಮನಾಲಿಲೋ ನೇಪಾಳದಲ್ಲೋ ಒಂದು ರೂಮ್ ಹಾಕಿದ್ರು, ಒಂದು ರಾಕ್ಲೈನ್ ವೆಂಕಟೇಶ್ದು ಪಿಕ್ಚರ್ಲ್ಲಿ ಹಾಕಿದ್ರು ಅಂದರೆ ನನ್ನ ಜೊತೆಲಿ ರಮೇಶ ಇರಲಪ್ಪ, ನಿರುಪದ್ರವಿ ಪ್ರಾಣಿ, ಸಜ್ಜನಿ, ತಾಪತ್ರಯ ಇಲ್ಲ ಅಂತ ಹೇಳೋರು. ನನಗೆ ಆ ಮಾತು ಯಾವಾಗಲೂ ಒಂದು ಸಂತೋಷ ಕೊಡೋದು. ಇವತ್ತಿಗೂ ಹಾಗೆ ಇರೋ ಪ್ರಯತ್ನ ಮಾಡ್ತೀನಿ ಅಂದರೆ ಅದಕ್ಕೆ ಅವರಂಥವರ ವಿಶ್ವಾಸ ಮತ್ತು ನಂಬಿಕೆ ಉಳಿಸ್ಕೊಳ್ಳೋ ಪ್ರಯತ್ನ ಅಂತ ಅಂದ್ಕೋತೀನಿ. ಕಡೆ ದಿನಗಳಲ್ಲಿ ಹಣ್ಣಾಗಿದ್ದರು, ಹುಷಾರಿಲ್ಲ ಅಂತ ಹೇಳಿದ್ರು. ಯಾವುದೋ ರಾಜ್ಯೋತ್ಸವದ ಫಂಕ್ಷನ್ ಅನಿಸುತ್ತೆ, ಚೆನ್ನಾಗಿದೆ ಅಣ್ಣ ಅಂತ ನಮಸ್ಕಾರ ಮಾಡಿ ಪ್ರೀತಿ ಮಾಡಿದೆ. ಆಮೇಲೆ ಸಿಕ್ಕಲಿಲ್ಲ, ತುಂಬ ದಿನ ಆಗೋಯ್ತು. ನಾನು ನನ್ನ ರಂಗಭೂಮಿ, ನನ್ನ ಕಾಯಕ, ನಟನ ಅಂತ ಮುಳುಗೋಗ್ಬಿಟ್ಟೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ಜನಾರ್ದನ್ ಅವರ ಜೊತೆಗಿನ ಒಡನಾಟದ ಬಗ್ಗೆ ಮಂಡ್ಯ ರಮೇಶ್ ಸರ್ ಮಾತಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.